ನಮಸ್ಕಾರ ಕರ್ನಾಟಕ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ನೀವು ನೋಡಿರ್ಬೋದು, ತಮ್ಮಲ್ಲಿ ನೋಡಿದರೆ ನಿಮಗೆಲ್ಲ ಮಾಹಿತಿ ಗೊತ್ತಾಗಿರುತ್ತೆ. ಏನಪ್ಪ ವಿಷಯ ಅಂದರೆ, ಸರ್ಕಾರ ಬಿಡುಗಡೆ ಮಾಡಿದಂಥ ಗೃಹಲಕ್ಷ್ಮಿ 2,000 ರೂಪಾಯಿ ಹಣನ ಹಿಂಪಡೆದಿದೆ. ಅದು ಯಾವ ಕಂತಿನ ಹಣ ಹಿಂಪಡೆದಿದೆ, ಯಾರಿಗೆ ಅಮೌಂಟ್ ಬರೋಲ್ಲ ಮತ್ತು ಯಾರ್ಯಾರಿಗೆ ಅಮೌಂಟ್ ಬರುತ್ತೆ, ಯಾವ್ಯಾವ ಡಿಸ್ಟಿಕ್ಗಳಿಗೆ ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅನ್ನೋ ಪ್ರತಿಯೊಂದು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ಪ, ನಾನು ಯಾವುದೇ ವೀಡಿಯೋ ಹಾಕಿದ್ರು ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ಮೊದಲು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ನೀವು ಹಣ ಕಟ್ಟಬೇಕಾಗಿಲ್ಲ, ಜಸ್ಟ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಏನು ವಿಷಯಪ್ಪ ಅಂದರೆ, ಸರ್ಕಾರ ಮಾಹಿತಿ ತಿಳಿಸ್ಕೊಟ್ಟಿದ್ದ ವಿಷಯ ಏನಪ್ಪ ಅಂದರೆ, ಸರ್ಕಾರ 2,000 ರೂಪಾಯಿ ಬಿಡುಗಡೆ ಮಾಡಿದೆ. ಅಂದರೆ ಬಿಡುಗಡೆ ಮಾಡಿದಂಥ 2,000 ರೂಪಾಯಿ ಹಣನ ಮತ್ತೆ ಹಿಂಗೆ ಪಡ್ಕೊಂಡಿದೆ ಸರ್ಕಾರ. ಅದು ಯಾರ ಅಮೌಂಟ್ನ ಹಿಂಗೆ ಪಡ್ಕೊಂಡಿದೆ, ಯಾರಿಗೆ ಅಮೌಂಟ್ ಬರೋಲ್ಲ ಮತ್ತು ಯಾರ್ಯಾರಿಗೆ ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಡೋದಾದರೆ, ಈಗಾಗಲೇ ಕೆಲವೊಂದಿಷ್ಟು ಜನಕ್ಕೆ 10 ಕಂತಿನ ಅಮೌಂಟ್ ಬಂದಿದೆ. ಅವ್ರಿಗೆ ಇನ್ನು ಮುಂದೆನೂ ಕೂಡ 11ನೇ ಕಂತಿನ ಅಮೌಂಟ್ ಬರುತ್ತೆ. ಯಾರಿಗೆ ಇದುವರೆಗೆ 10 ಕಂತಿನ ಅಮೌಂಟ್ ಬಂದಿದ್ದಿಲ್ಲಲ್ಲ, ಅವ್ರಿಗೆ ಇದೇ ಮೇ 25 ಒಳಗಾಗಿ 11ನೇ ಕಂತಿನ ಅಮೌಂಟ್ ಬರುತ್ತೆ ಕೂಡ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿನ ಕೊಟ್ಟಿದ್ದಾರೆ. ಯಾರು ತಿಳಿಪಡಿಸೋ ಅವಶ್ಯಕತೆ ಇಲ್ಲ. ಇದುವರೆಗೆ ಯಾರಿಗೆ 10 ಕಂತಿನ ಅಮೌಂಟ್ ಬಂದಿದ್ದಿಲ್ಲ, ನಿಮಗೆಲ್ಲರಿಗೂ 11ನೇ ಕಂತಿನ ಅಮೌಂಟ್ ಬಂದೇ ಬರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ 11ನೇ ಕಂತಿನ ಅಮೌಂಟ್ ಬರುತ್ತೆ. ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ನಿಮ್ಗೆ ಅಮೌಂಟ್ ಬರಲ್ಲ ಅಂತ ಹೇಳಲ್ಲ, ನಿಮಗೆ ಅಮೌಂಟ್ ಬರುತ್ತೆ. ಮತ್ತು ಯಾರಿಗೆ ಅಮೌಂಟ್ ಬರಲ್ಲಪ್ಪ ಅಂದರೆ, ಯಾರಿಗೆ 7ನೇ ಕಂತಿನ ಅಮೌಂಟು, 8ನೇ ಕಂತಿನ ಅಮೌಂಟು, 7ರಿಂದ 10ನೇ ಕಂತಿನ ಅಮೌಂಟ್ ಯಾರಿಗೆ ಅಮೌಂಟ್ ಬಂದಿಲ್ಲಲ್ಲ, ಇದ್ರಿಗೆ 7, 8, 9, 10 ಈ ಕಂತಿನ ಅಮೌಂಟ್ ಯಾರಿಗೆ ಬಂದಿಲ್ಲಲ್ಲ, ಅವ್ರಿಗೆ ಈಗ ಆಲ್ರೆಡಿ ಪೆಂಡಿಂಗ್ ಇರೋದ್ರಿಂದ ಈಗ ಏನಾದರೂ ನಾವು 11ನೇ ಕಂತಿನ ಅಮೌಂಟ್ ಅವ್ರು ಹಾಕಿದ್ರು ಕೂಡ ಅದು ಪೆಂಡಿಂಗ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರಪ್ಪ ಅಂದರೆ, 10ನೇ ಕಂತಿನ ಅಮೌಂಟ್ ಎಲ್ಲ ಅವ್ರಿಗೆ ಪೆಂಡಿಂಗ್ ಇದ್ದಿದ್ದ ಅಮೌಂಟ್ ಎಲ್ಲ ಬರೋವರೆಗೂ ಕೂಡ ನಿಮ್ಗೆ 11ನೇ ಕಂತಿನ ಅಮೌಂಟ್ ಬರಲ್ಲ. ಅದನ್ನು ಅವ್ರು ಹಿಂಪಡ್ಕೊಂಡಿದ್ದಾರೆ. ನಿಮ್ಗೆ 10ನೇ ಕಂತಿನ ಅಮೌಂಟ್ ಎಲ್ಲ ಕ್ಲಿಯರ್ ಆದರೆ 11ನೇ ಕಂತಿನ ಅಮೌಂಟ್ ಅವ್ರು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾರಿಗೆ ಇದುವರೆಗೆ 7, 8, 9 ಕಂತಿನ ಅಮೌಂಟ್ ಬಂದಿಲ್ಲಲ್ಲ, ಅವ್ರಿಗೆ 10ನೇ ಕಂತಿನ ಅಮೌಂಟ್ ಬಂದಿಲ್ಲಲ್ಲ, ನಿಮಗೆ 11ನೇ ಕಂತಿನ ಅಮೌಂಟ್ನ ಹಿಂಗೆ ಪಡ್ಕೊಂಡಿದ್ದಾರೆ. ಒಂದು ವೇಳೆ ನಿಮ್ಗೆ 10ನೇ ಕಂತಿನ ಅಮೌಂಟ್ ಮತ್ತು ಎಲ್ಲ ಕ್ಲಿಯರ್ ಆದರೆ, ಪೆಂಡಿಂಗ್ ಇದ್ದಿದ್ದ ಅಮೌಂಟ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಬಂದರೆ, ನಿಮಗೆ ಡೆಫಿನೆಟ್ಲಿ 11ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ಏನು ಮಾಡಬೇಕಂದ್ರೆ, ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಭೇಟಿ ಕೊಡಿ ನಂತರ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ ಅಂತ. ಅಲ್ಲಿ ತಿಳ್ಕೊಂಡ್ಬಿಟ್ಟು ನೀವು ಎಲ್ಲ ಸೊಲ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೂ 11ನೇ ಕಂತಿನ ಅಮೌಂಟ್ ಬಂದೇ ಬರುತ್ತೆ. ಮತ್ತು ಇದುವರೆಗೂ ಯಾರಿಗೂ ಅಕ್ಕಿ ಹಣ ಬಂದಿಲ್ಲಲ್ಲ, ಈಗಾಗಲೇ 2 ತಿಂಗಳ ಅಮೌಂಟ್ ಯಾರಿಗೂ ಬಂದಿಲ್ಲ. ಆ ತಿಂಗಳ ಅಮೌಂಟ್ ಯಾರು ಬರುತ್ತೆ ಅಂದರೆ, ಇದೇ ತಿಂಗಳ ಒಳಗಾಗಿ ಮೇ 30 ಒಳಗಾಗಿ ಎಲ್ಲರಿಗೂ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ಅಮೌಂಟ್ ಬಂದೇ ಬರುತ್ತೆ. ಮತ್ತು ಈಗ 11ನೇ ಕಂತಿನ ಅಮೌಂಟ್ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತಪ್ಪ ಅಂದರೆ, ಬೀದರ್, ಗುಲ್ಬರ್ಗ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ರಾಮನಗರ, ಬೆಳಗಾವಿ, ವಿಜಯಪುರ, ಗದಗ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾವೇರಿ, ಕೊಪ್ಪಳ, ಚಿತ್ರದುರ್ಗ, ಚಿಕ್ಕಮಗಳೂರು, ಈ ರೀತಿ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಈಗಾಗಲೇ ಕೆಲವೊಂದು ಜಿಲ್ಲೆಗೆ 11ನೇ ಕಂತಿನ ಅಮೌಂಟ್ ಕೂಡ ಬಂದಿದೆ, ನಿಮಗೂ ಬರುತ್ತೆ. ವೇಟ್ ಮಾಡಿ. ಇದುವರೆಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅದನ್ನ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ, ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಇದ್ದರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ಅದೇ ಒಂದು ರೀಸನ್ನಿಂದ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.